ಅಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮಾತಾಡಿದ್ದಾರೆ. ಮತ್ತೆ ನಾನು ಈಗ ಮುಖ್ಯಮಂತ್ರಿಗಳಿಗೆ ಎಲ್ಲ ವಿಚಾರವನ್ನ ಗಮನಕ್ಕೆ ತಂದೆ. ಮತ್ತೆ ಅಲ್ಲೇ ಅಲೋಕ್ ಮೋಹನ್ ಅವರು ಡಿಜಿಪಿ ಅವರು ಕೂಡ ಅಲ್ಲೇ ಇದ್ರು. ಮತ್ತೆ ಅವ್ರಿಗೂ ಕೂಡ ಸಿಎಂ ಇನ್ಸ್ಟ್ರಕ್ಷನ್ಸ್ ಕೊಟ್ರು, ಅಲ್ಲಿ ಮಹಾರಾಷ್ಟ್ರ ಡಿಜಿಪಿ ಅವ್ರ ಹತ್ರ ಮಾತಾಡಿ ಅಂತ ಹೇಳಿದ್ದಾರೆ. ಮತ್ತೆ ಚೀಫ್ ಸೆಕ್ರೆಟರಿ ಅವ್ರಿಗೂ ನನ್ನ ಎದುರಲ್ಲೇ ಫೋನ್ ಮಾಡಿದ್ರು. ಅಲ್ಲಿಗೆ ಚೀಫ್ ಸೆಕ್ರೆಟರಿಗೂ ಮಾತಾಡಿ ನಮ್ಮ ಬಸ್ಸಸ್ಗೆ ಅವ್ರು ಪ್ರೊಟೆಕ್ಷನ್ ಕೊಡಬೇಕು, ಅವ್ರ ಬಸ್ಸಸ್ಗೆ ನಾವು ಪ್ರೊಟೆಕ್ಷನ್ ಕೊಡಬೇಕು. ಆಮೇಲೆ ಇದ್ರ ಬಗ್ಗೆ ಏನಾದ್ರು ಅನ್ಯಾಯ ಇನ್ನೊಂದು ಆಗಿದ್ರೆ ಪ್ರೊಟೆಸ್ಟ್ ಮಾಡ್ಕೊಳ್ಳಿ, ಆದ್ರೆ ಬಸ್ಗಳ ಮೇಲೆ ಕಲ್ಲು ಎಸೆಯೋದಾಗ್ಲಿ, ಬಸ್ಗಳು ಬಣ್ಣ ಬಳಿಯೋದಾಗ್ಲಿ ನಾವಾಗ್ಲಿ ಅವರಾಗ್ಲಿ ಯಾರು ಕೂಡ ಮಾಡಕ್ ಹೋಗ್ಬಾರ್ದು. ಇದಿಷ್ಟು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ. ಕೊಟ್ರು, ನನ್ನ ಎದುರಲ್ಲೇ ಮಾತಾಡೋರು. ಅಲ್ಲೇ ಅಲೋಕ್ ಮೋಹನ್ ಅವರು ಅಲ್ಲೇ ಇದ್ರು. ಆಮೇಲೆ ಫೋನ್ ನಲ್ಲಿ ನಮ್ಮ ಚೀಫ್ ಸೆಕ್ರೆಟರಿ ಅವರು ಮಾತಾಡಿ ಅಲ್ಲಿ ಮಹಾರಾಷ್ಟ್ರ ಅಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳ ಹತ್ರ ಮಾತಾಡಕ್ ಹೇಳಿದ್ದಾರೆ. ಅಲೋಕ್ ಮೋಹನ್ ಅವರು ಕೂಡ ಅಲ್ಲಿರ್ತಕ್ಕಂಥ ಮಹಾರಾಷ್ಟ್ರ ಡಿಜಿಪಿಗೆ ಮಾತಾಡಿ ಅಂತ ಸಿಎಂ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು. ಆಮೇಲೆ ವಿಚಾರ ಸಿಬಿಟಿ ಇಂದ ಸೂಳೆ ಬಾವಿ ಎಲ್ಲ ಹೋಗ್ತಾ ಇರ್ತಕ್ಕಂಥ ಮಧ್ಯದಲ್ಲಿ ಒಂದು ಗ್ರಾಮ ಬರುತ್ತೆ, ಸಣ್ಣ ಬಾಳೆಕುಳಿ ಅಂತ. ಅಲ್ಲಿ ಏನಾಗಿದೆ, ಹೆಣ್ಮಕ್ಳಿಗೆ ನಾವು 0 ಟಿಕೆಟ್ ಕೊಡ್ತೀವಿ. ಈಗ ಆ ಹುಡುಗನ ಹತ್ರನೂ 0 ಟಿಕೆಟ್ ಇದೆ. ಒಬ್ಬ ಹುಡುಗನ ಹತ್ರ 0 ಟಿಕೆಟ್ ಕೊಡೋದು ಹೆಣ್ಮಕ್ಳಿಗೆ ನಿನ್ನ ಹತ್ರ ಹೇಗ್ ಬಂತು ಅಂತ ಇಲ್ಲಿ ಪ್ರಶ್ನೆ ಬಂದಿದ್ದು. ಅಷ್ಟಕ್ಕೇನೆ ಫೋನ್ ಮಾಡಿ ಬಸ್ ಮುಂದಕ್ಕೆ ಮೂವ್ ಆಗುತ್ತಲ್ಲ, ಬೇರೆ ಕಡೆಯಿಂದ ಕರೆಸ್ಕೊಂಡು ಡ್ರೈವರ್ ಮೇಲೆ ಹಲ್ಲೆ ಮಾಡಿದ್ದಾರೆ, ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಆಮೇಲೆ ಆಸ್ಪತ್ರೆಗೆ ಹೋಗಿದ್ದೀನಿ, ನಾಳೆ ಡಿಸ್ಚಾರ್ಜ್ ಮಾಡ್ತಾರೆ. ಅಂದ್ರೆ ಆಮೇಲೆ ಏನಾಗಿದೆ, ಒಂದು ಪೋಕ್ಸೋ ಕೋರ್ಸ್ ಕೊಟ್ಬಿಟ್ರು. ಇವತ್ತು ಘಟನೆ ಆಯ್ತು, ನಾಳೆ ಅಂದ್ರೆ ಒಂದಿನ ಲೇಟ್ ಆಗಿ ಪೋಕ್ಸೋ ಕೇಸ್ ಕೊಟ್ಟಿದ್ದು ಸ್ವಲ್ಪ ಗಾಬರಿ ಆಗಿತ್ತು ಯಾರಿಗೆ, ಕಂಡಕ್ಟರ್ಗೆ. ಆಮೇಲೆ ನಾವೆಲ್ಲ ಕೂಡ ಧೈರ್ಯ ಹಿಡಿದೀವಿ. ಮತ್ತೆ ಅದನ್ನು ಕೂಡ ನಮ್ಮ ಡಿಜಿಪಿ ಅವ್ರ ಗಮನಕ್ಕೆ, ಎಲ್ಲರ ಗಮನಕ್ಕೂ ತಂದಿದ್ದೀವಿ. ವಾಪಸ್ ತಗೊಂಡಿದ್ದಾರೆ ಸರ್ ಈಗ ಪೋಕ್ಸೋ ಕೇಸ್ ಕಂಡಕ್ಟರ್ ಮೇಲೆ ಇದ್ದು ವಾಪಸ್ ತಗೊಂಡಿದ್ದಾರೆ. ಅಲ್ಲ, ಏನೋ ವಿಡಿಯೋ ಹಾಕಿದಾರಂತೆ. ಈಗ ಡಿಜಿಪಿ ಅವ್ರು ಹೇಳ್ತಾ ಇದ್ರು. ನಾನು ಮೊನ್ನೆನೇ ಹೇಳಿದ್ನಲ್ಲ, ಇದು ಸುಳ್ಳು ಕೇಸು, ಆಫ್ಟರ್ ಥಾಟ್ ಈ ಗಲಾಟೆ ಆಯ್ತಲ್ಲ, ಅದಕ್ಕೆ ಒಂದು ಕೌಂಟರ್ ಕೊಡ್ಬೇಕು ಅಂತ ಈ ರೀತಿ ಯಾರೋ ಹೇಳ್ಕೊಟ್ಟು